ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ವರುಣನ ಆರ್ಭಟಕ್ಕೆ ತುಂಗಾಭದ್ರಾ ಡ್ಯಾಂ ಕ್ರಸ್ಟ್ ಗೇಟ್ ಕೊಚ್ಚಿ ಹೋಗಿದೆ. ಇದೀಗ ಅಭದ್ರ ಜಲಾಶಯವನ್ನು ಸಿಎಂ ಸಿದ್ದರಾಮಯ್ಯ ವೀಕ್ಷಿಸಿದ್ದಾರೆ. 3-4 ದಿನಗಳಲ್ಲಿ ಗೇಟ್ ರೆಡಿ ಆಗುತ್ತೆ ಅಂತ ಭರವಸೆ ಕೊಟ್ಟಿದ್ದಾರೆ. ಡಿಸೈನರ್ ಕನ್ನಯ್ಯ ಸಲಹೆಯಂತೆ ಗೇಟ್ ಅಳವಡಿಕೆ ಕಾರ್ಯ ನಡೆಯೋದಕ್ಕಿದೆ. ಕಲ್ಯಾಣ ಕರ್ನಾಟಕದ ಜೀವನಾಡಿಯ ಕ್ರಸ್ಟ್ ಗೇಟ್ ದುರಸ್ತಿಗೆ ಹರಸಾಹಸ ನಡೀತಾ ಇದ್ರೆ, ಇತ್ತ 3ನೇ ದಿನವೂ 1 ಲಕ್ಷಕ್ಕೂ ಅಧಿಕ ಕ್ಯೂಸೆಕ್ ನೀರು ರಿಲೀಸ್ ಆಗ್ತಾ ಇದೆ. ತುಂಗಾಭದ್ರಾ ತೀರದ ಜನರಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ. ಟಿಬಿ ಡ್ಯಾಂ ವಿಚಾರದಲ್ಲಿ ಕೈ ಕಮಲ ರಾಜಕೀಯ ಕೆಸರೆರ ಚಾಟ ಜೋರಾಗಿದೆ. ಒಂದು ರಾತ್ರಿ ಸುರಿದ ಮಳೆಗೆ ಬ್ರ್ಯಾಂಡ್ ಬೆಂಗಳೂರು ಕೊಚ್ಚೆಯಂತಾಗಿದೆ. ಇದನ್ನು ಕಂಡ ಜನ ಗ್ರೇಟರ್ ಬೆಂಗಳೂರಾ ಅಥವಾ ವಾಟರ್ ಬೆಂಗಳೂರಾ ಅಂತ ವ್ಯಂಗ್ಯವಾಡ್ತಾ ಇದ್ದಾರೆ. ಅಂದು ತೆಪ್ಪ ಹಿಡಿದು ಪ್ರತಿಭಟಿಸಿದ್ದ ಕೈ ನಾಯಕ ನಲಪಾಡ್ಗೆ ಇಂದು ನೆಟ್ಟಿಗರು ಕಿಚಾಯಿಸಿದ್ದಾರೆ. ಡೆವಿಲ್ ಗ್ಯಾಂಗ್ ರಕ್ತ ಚರಿತ್ರೆಯ ಮೇಜರ್ ಅಪ್ಡೇಟ್ ಪೊಲೀಸರ ಕೈ ಸೇರಿದೆ. ರೇಣುಕಾ ಸ್ವಾಮಿಗೆ ಹೇಗೆಲ್ಲ ಚಿತ್ರಹಿಂಸೆ ಕೊಡಲಾಗಿದೆ ಅನ್ನೋದಕ್ಕೆ FSL ವರದಿ ಸಾಕ್ಷ್ಯ ಹೇಳ್ತಾ ಇದೆ. ದರ್ಶನ್ ಅಂಡ್ ಪಟಾಲಂನ ಅಟ್ಟಹಾಸ, ಕ್ರೌರ್ಯ, ವಿಕೃತಿಯ ಅನಾವರಣವಾಗಿದೆ. ಬಿಹಾರದಲ್ಲಿ 2 ಮಹಿಳೆಯರು ಸಲಿಂಗ ವಿವಾಹವಾಗಿ ಅಚ್ಚರಿ ಮೂಡಿಸಿದ್ದಾರೆ. ಪತಿಯನ್ನ ತೊರೆದು ಸೊಸೆಯನ್ನೇ ವರಿಸಿ ಅತ್ತೆಯೊಬ್ಬಳು ಪ್ಯಾನ್ ಇಂಡಿಯಾ ಫುಲ್ ವೈರಲ್ ಆಗಿದ್ದಾಳೆ. 3 ವರ್ಷ ಪ್ರೀತಿಸಿದ್ದ ಜೋಡಿ ಕುಟುಂಬಸ್ಥರ ವಿರೋಧದ ಮಧ್ಯೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.